ಸಾಹೇಬ್ರೇನ್ ಮಾಡ್ತಿದ್ದೀರಾ? ಓ, ದಿನ ಭವಿಷ್ಯ ನೋಡ್ತಿದ್ದೀರಾ? ದಿನ ಭವಿಷ್ಯ ನೋಡಿ ಏನು ಪ್ರಯೋಜನ? ದುಡಿಯಕ್ಕೆ ಹೋಗೋ ಗಂಡಸ್ರಾದ್ರೆ ನಮ್ಮ ಕೆಲಸ ಹೇಗಿರುತ್ತೆ, ನಮ್ಮ ಬಾಸ್ ಬೈತಾರ ಇಲ್ವಾ ಅಂತ ದಿನ ಭವಿಷ್ಯ ನೋಡ್ತಾರೆ. ನೀವು ಯಾಕೆ ನೋಡ್ತಿದ್ದೀರಾ? ನನ್ನ ಭವಿಷ್ಯ ನೋಡೋಕೆ ಪೇಪರ್ ಯಾಕಮ್ಮ ಬೇಕು? ನೀನೇ ಇದೆಯಲ್ಲ ಭವಿಷ್ಯವಾಣಿ, ಎಲ್ಲ ನೀನೇ ಹೇಳ್ಬಿಡ್ತೀಯಾ? ಜಾನಿ, ಒಂದು ಹೆಣ್ಣಾಗಿ ನನ್ನ ಕ್ವಾಲಿಫಿಕೇಷನ್ಗೆ ಸೂಟ್ ಆಗದೆ ಹೋದ್ರು ಗ್ರೂಮಿಂಗ್ ಕ್ಲಾಸ್ ನಡೆಸಿ ಸಂಪಾದನೆ ಮಾಡ್ತಿದ್ದೀನಿ. ಅದನ್ನ ನೋಡಾದ್ರೂ ನಿಮಗೆ ಸಂಪಾದನೆ ಮಾಡಬೇಕು ಅಂತ ಅನ್ಸಲ್ವಾ? ನೋಡಮದು, ಬದುಕೋರಲ್ಲಿ ಎರಡು ವಿಧ. ಒಂದು ಹೇಗ್ ಬೇಕಾದ್ರೂ ಬದುಕಬಹುದು ಅನ್ನೋರು, ಎಕ್ಸಾಂಪಲ್ ನೀನು. ಇನ್ನೊಂದು ಹೀಗೆ ಬದುಕಬೇಕು ಅನ್ನೋರು, ಎಕ್ಸಾಂಪಲ್ ನಾನು. ನನಗೆ ಇಷ್ಟ ಆಗೋ ಕೆಲಸನ ಮಾತ್ರ ನಾನು ಮಾಡೋದು. ಅದನ್ನ ಇದ್ರಲ್ಲಿ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ನಿಮಗೆ ಸೂಟ್ ಆಗೋದು ಒಂದೇ ಕೆಲಸ, ಪಾಲಿಸಿ ಕೆಲಸ. ಅದನ್ನಾದ್ರೂ ಮಾಡಿ. ಅದನ್ನಾದ್ರೂ ಮಾಡಿ ಅಂತ ಅಷ್ಟು ಸುಲಭವಾಗಿ ಹೇಳ್ಬಿಡ್ತಿಲ್ಲ ಮದು. ನಮ್ಮ ಕೆಲಸದಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಅಂತ ಗೊತ್ತಾ ನಿನಗೆ? ಅದೇನೋ ಹೇಳ್ತಾರಲ್ಲ, ಕುಣ್ಯಕ್ಕೆ ಬರ್ದೇ ಇರೋನು ನೆಲ ಡೊಂಕು ಅಂದಂತೆ. ಹಾಗೆ ಕೆಲಸ ಮಾಡಕ್ಕಾಗದೆ ಇರೋರ್ಗೆ ಬರೀ ನೆಲ ಅಲ್ಲ, ಇಡೀ ಪ್ರಪಂಚನೇ ಡೊಂಕ ಕಾಣಿಸುತ್ತೆ. ಕೆಲಸ ಮಾಡಕ್ಕಾಗದೆ ಹೋದ್ರು ಕಾರಣ ಅಂತೂ ಚೆನ್ನಾಗೇ ಕೊಡ್ತೀರಾ. ನಿಮ್ಮ ಹತ್ರ ದುಡಿಮೆ ಬಗ್ಗೆ ಮಾತಾಡಿ ಮಾತಾಡಿ ನನಗೂ ಸಾಕಾಗೋಗಿದೆ. ಏನಾದ್ರೂ ಮಾಡ್ಕೊಳ್ಳಿ. ಲೈ ಜಾನಿ ಅಲಿಯಾಸ್ ಜಾಕ್ಪಾಟ್ ಜನಾರ್ದನ, ನಿಂಗೊಂಚೂರು ನಾಚಿಕೆನೇ ಆಗಲ್ವೇನೋ? 3 ಹೊತ್ತು ಹೆಂಡತಿ ಕೈಲಿ ಬೈಸ್ಕೋತಾ ಇದ್ರೆ ಊಟ ಆದ್ರೂ ಹೇಗೋ ಸೇರುತ್ತೆ. ಹೋಗೋ, ಮೊದಲು ಜೀವನದಲ್ಲಿ ಸೆಟ್ಲ್ ಆಗುವಂಥದ್ದು ಏನಾದರೂ ಒಂದು ಮಾಡು, ಹೋಗು. ಯಾಕೋ ಹೊಟ್ಟೆ ಹಿಡ್ಕೋತಿದ್ಯಲ್ಲ. ಬೆಳಗ್ಗೆ ತಿಂಡಿ ಮಾಡಿಲ್ಲ, ತಿಂಡಿ ಮಾಡಿ ಏನು ಮಾಡಬೇಕು ಅಂತ ಪ್ಲಾನ್ ಮಾಡೋಣ. ಗೌಡ್ರೆ, ಇದು ನೀವಾ? ಅಲ್ಲ, ನಮ್ಮ ಅಪ್ಪ ನಂಜುಂಡಸ್ವಾಮಿ. ಮತ್ತಿನ್ನೋರೆ, ನಾನು ನೋಡಿದ ಮೇಲೂ ಗೌಡ್ರೆ ನೀವು ಅಂತ ಕೇಳ್ತಿದಾರಲ್ಲ, ನಿಮ್ಮ ಕಣ್ಣಿಗೆ ಹೆಂಗ್ ಕಾಣಿಸಿನೋ? ಥೇಟ್ ಬಕ್ರ ತರ ಕಾಣಿಸ್ತಾ ಇದ್ದೀರಾ. ಏನಂದ್ರಿ ಗೌಡ್ರೆ? ಆ ವಿಷಯ ಬಿಡಿ, ನಾನು ನಿಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದ್ದೀನಿ? ಅದೇಪ್ನೋರಿ, ಚೆಂದಾಗಿರೋ ಪ್ಯಾಂಟು ಶರ್ಟ್ ಹಾಕೊಂಡು ಹಾಫ್ ಸೂಟ್ ಮಾಡ್ಕೊಂಡು ಕತ್ಗೊಂದು ಬ್ಯಾಗ್ ಹಾಕೊಂಡು ಹೋಯ್ತಾರ ನೋಡಿದ್ರೆ ಯಾರನ್ನೋ ಬಕ್ರ ಮಾಡೋ ತರ ಕಾಣಿಸ್ತಾ ಇದೆ. ಅದಕ್ಕೆ ತಾನು ಇಲ್ಲಿಗೆ ಬಂದಿದ್ದು. ಗೌಡ್ರೆ, ನನ್ನ ಹೆಂಡತಿ ಇದ್ದಾಳಲ್ಲ. ಅಣ್ಣಪ್ಪನವ್ರಿ, ಅದ್ಯಾಕೆ ಮಾತಿಗೂ ಏನ್ರು ಅಂದರಿ, ಮಧುರ ಅವರು ಅಂತ ಕರೀರಿ. ಅವಳೆ ಯಾವಾಗ್ಲೂ ನಾಲಾಯಕ್ಕೂ ಕೆಲ್ಸಕ್ಕೆ ಬರ್ದೋನು ಅಂತಿರ್ತಾಳಲ್ಲ, ಅದಕ್ಕೆ ನಿಮ್ಮ ಹತ್ರ ಒಂದು ಸಹಾಯ ಕೇಳೋಣ ಅಂತ ಬಂದಿದ್ದೀನಿ. ಅಣ್ಣಪ್ಪನವ್ರೆ, ಈ ಶ್ರೀರಾಮಚಂದ್ರ ಗೌಡ ಇರೋದೇ ಪರರ್ಗ ಉಪಕಾರ ಮಾಡೋಕ್ಕೋಸ್ಕರ. ನನ್ನಿಂದ ಅದೇನ್ ಸಹಾಯ ಬೇಕು ಕೇಳಿ, ಆದ್ರೆ ದುಡ್ಡು ಮಾತ್ರ ಕೇಳಕ್ ಹೋಗ್ಬೇಡಿ. ನಿಮ್ ದುಡ್ಡು ಯಾವ ನಾಯಿಗೆ ಬೇಕ್ರಿ? ನಾನೇ ನಿಮ್ಗೆ 50 ಲಕ್ಷ ಕೊಡ್ತೀನಿ. 50 ಲಕ್ಷ? ಅನೇಪ್ನವ್ರೆ, 50 ರೂಪಾಯಿ ಇಟ್ಕೊಂಡು ಆಟೋದಲ್ಲಿ ಹೋಗೋ ಯೋಗ್ಯತೆ ಇಲ್ಲ. ನೀವು ನನಗೆ 50 ಲಕ್ಷ? ಇದನ್ನೇನಾದ್ರು ನೋಟ್ ಬ್ಯಾನ್ ಮಾಡಿದವ್ರು ಕೇಳಿಸ್ಕೊಂಡ್ಬಿಟ್ರೆ ನ್ಯಾಡ ಹಾಕೊಂಡು ಸತ್ತೋಗ್ಬಿಡ್ತಾರೆ. ರೀ ಗೌಡ್ರೆ, ಯಾಕ್ರಿ ಒಳ್ಳೆ 180 ದಿನ ಕುಡ್ದಂಗೆ ಆಡ್ತೀರಾ? ನಾನು ಹೇಳೋದೊಂದು ಸ್ವಲ್ಪ ನಿಧಾನವಾಗಿ ಕೇಳಿಸ್ಕೊಳ್ಳಿ. ಅಂದ್ರೆ 6 ತಿಂಗಳು ಕುಡ್ತಾವ ಅಂತ ಹೇಳಿದ್ರಿ? ಎಕ್ಸಾಕ್ಟ್ಲಿ. ತೊಂದ್ರೆ ಇಲ್ಲ, ಹೇಳಿ, ಸಮಾಧಾನವಾಗಿ ಕೇಳಿಸ್ಕೊತೀನಿ. ಗೌಡ್ರೆ, ನನಗೆ ಮನೇಲಿ ಕೂತು ಕೂತು ಬೇಜಾರಾಗಿತ್ತು. ಮನಿ ಕಳಿ ಜೋಕ ಅಲ್ಲ, ಕಾಮಿಡಿ. ಅದೇನ್ ಹೇಳಿ ಅಣ್ಣಪ್ಪನವ್ರೆ? ರೀ ಗೌಡ್ರೆ, ನಾನು ಹೇಳಿದ್ದು ಮನೇಲೆ ಕೆಲಸ ಇಲ್ಲದೆ ಕೂತು ಕೂತು ಬೇಜಾರಾಗಿದೆ ಅಂತ. ಅದಕ್ಕೆ ಇವತ್ತೊಂದು ಕೆಲಸ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಓ ಅಣ್ಣಪ್ಪನವ್ರೆ, ನನ್ನ ಕಾಮಿಡಿ ಮಾಡ್ರಿ ಅಂದ್ಬಿಟ್ಟು ನೀವೇ ಕಾಮಿಡಿ ಮಾಡ್ತಾ ಇದಾರಲ್ಲ, ಇದ್ಯಾವ ಸಿಂಹ ನ್ಯಾಯವ? ರೀ ಗೌಡ್ರೆ, ನಾನು ಜೋಕ್ ಮಾಡ್ತಿಲ್ಲ ರೀ, ನಿಜವಾಗ್ಲೂ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆಯ್ತು ಅಣ್ಣಪ್ಪನವ್ರೆ, ಯಾವ ಥರ ಕ್ಯಾಮೆ ಮಾಡಬೇಕು ಅನ್ಕೊಂಡಿದ್ದೀರಿ? ಇನ್ಯಾವುದು ಮಾಡಲಿ ಗೌಡ್ರೆ, ನನಗೆ ಗೊತ್ತಿರೋದು ಒಂದೇ, ಪಾಲಿಸಿ ಏಜೆಂಟ್ ಕೆಲಸ. ಅದನ್ನೇ ಮುಂದುವರಿಸ್ತೀನಿ. ಅಣ್ಣಪ್ಪನವ್ರೆ, ಜೀವನದಲ್ಲಿ ಮೊದಲನೇ ಸತ ಒಳ್ಳೆ ಕೆಲಸ ಮಾಡ್ತಾ ಇರೋದು ಕೇಳ್ಬಿಟ್ಟು ನನಗೆ ಕಿವಿಗ ಐಸ್ ಕೀರಿ ಸುರಿದಷ್ಟೇ ತಣ್ಣಗಾಯ್ತಾ ಇದೆ. ನೀವು ಕ್ಯಾಮೆ ಮಾಡಕ್ ಹೋದಾಗ ಮಧುರ ಅವ್ರು ಒಬ್ಬ ಇರ್ತಾರೆ ಅಂತ ಬೇಜಾರು ಮಾಡ್ಕೊಬಿಡಿ, ಜೊತೆಲ್ಲ ಇರ್ತೀನಿ. ಅಂದ್ರೆ ಹಣ್ಣು ಹಾಲು ಹಂಪಲು ತಂದು ಕೊಟ್ಬಿಟ್ಟು ಜೊತೆಲಿ ಸಹಾಯ ಮಾಡ್ಕೊಂಡಿರ್ತೀನಿ. ಏನ್ರಿ ಗೌಡ್ರೆ, ನನ್ನ ಕೆಲಸನ ಮೊದಲು ನಿಮ್ಮಿಂದನೇ ಶುರು ಮಾಡೋಣ ಅಂತ ಬಂದಿದ್ದೀನಿ. ನೀವು ನೋಡೋದಕ್ಕೆ ಕಬ್ಣದ ಥರ, ಆದರೆ ಮನ್ಸು ಮಾತ್ರ ಪಾದರಸದ ಥರ. ಅಣ್ಣಪ್ಪನವ್ರೆ, ನಿಮ್ಮ ಬಾಯಿಂದ ನನ್ನ ಬಗ್ಗೆ ಒಳ್ಳೆ ಮಾತು ಬರ್ತಾ ಇರೋದು ಕೇಳಿದ್ರೆ ನನಗೆ ಗಿಣ್ಣಾಲು ಕುಡಿದಷ್ಟೇ ಸಂತೋಷ ಆಯ್ತಾ ಇದೆ. ಇವತ್ತೇ ನನ್ನ ಉಸಿರು ನಿಂತೋದ್ರೂ ಪರವಾಗಿಲ್ಲ, ನೆಮ್ಮದಿಯಾಗಿ ಸತ್ತೋಗ್ಬಿಡ್ತೀನಿ. ಗೌಡ್ರೆ, ಹುಟ್ಟನ್ನ ನಾವು ಡಿಸೈಡ್ ಮಾಡ್ಬೋದು, ಆದರೆ ಸಾವನ್ನ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಗೌಡ್ರೆ, ಸರ್ಕಾರದವರು ಒಂದು ಹೊಸ ಪಾಲಿಸಿ ಜಾರಿಗೆ ತಂದಿದ್ದಾರೆ. ಹುಟ್ಟು ಉಚಿತ, ಸಾವು ನಿಶ್ಚಿತ, ನೀವು ಸತ್ತ ಮೇಲೂ ನಾವು ನಿಮ್ಮ ಕುಟುಂಬದ ಜೊತೆಗಿರ್ತೀವಿ ಖಚಿತ ಅಂತ. ತಗೊಳ್ಳಿ, ಈ 50 ಲಕ್ಷ ರೂಪಾಯಿ ಪಾಲಿಸಿಗೆ ಸೈನ್ ಮಾಡಿ. ಓ ಅಣ್ಣಪ್ಪನವ್ರಿ, ನನ್ನ ನೋಡ್ತಾ ಇದ್ರೆ ನಿಮ್ಗೆ ಬೇಕು ಪುಂತರ ಕಂಡನ್ನ ಹಾಗೆ ಅನ್ಸುತ್ತೆ ಗೌಡ್ರೆ. ಏನಂದ್ರಿ? ಇನ್ನೇನು ಗೌಡ್ರೆ,
ನೀವು ಯಾವಾಗ ಸಾಯ್ತೀರಾ ಅಂತ ನಿಮಗೆ ಗೊತ್ತಾ? ಅಲ್ಲ ರೇ, ನೀವು 100 ವರ್ಷ ಬದುಕ್ತೀರಾ ಅನ್ನೋದಕ್ಕೆ ಏನಾದರೂ ಗ್ಯಾರಂಟಿ ಕಾರ್ಡ್ ಇದೆಯಾ? ಈಗ ಹುಟ್ಟಿದ ಮಕ್ಕಳೇ ಸತ್ತೋಗ್ತವ್ರಿ ಅಂತಂದ್ರಲ್ಲಿ ನೀವು ಯಾವ ಲೆಕ್ಕ ರೇ? ಏನೋ ಈಗ ತಾನೇ ಒಂದು ಮಗು ತಂದೆ ಆಗ್ತಿದ್ದೀರಾ, ಪುಟ್ಟಮಲ್ಲಿವರೆಗೂ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಈ ರೀತಿ ಐಡಿಯಾ ಕೊಟ್ರೆ ನನ್ನನ್ನೇ ಬೇಕಪ್ಪ ಅಂತೀರಾ? ನಾಳೆ ದಿನ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿ, ಬ್ರೈನ್ ಟ್ಯೂಮರ್ ಆಗಿ, ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರೆ ಪಾಪ ನಿಮ್ಮ ಮಗುನ ಪುಟ್ಟಮಲ್ಲಿಯವರೊಬ್ಬರೇ ಹೇಗ್ರಿ ನೋಡ್ಕೋತಾರೆ? ಅದೇ ಈ ಪಾಲಿಸಿ ಇದ್ರೆ ನಿಮ್ಮ ಕುಟುಂಬಕ್ಕೆ ಹೆಲ್ಪ್ ಆಗುತ್ತಲ್ವಾ? ಅರ್ಥ ಆಯ್ತಾ? ನಿಮ್ಗೆಲ್ಲ ಅರ್ಥ ಆಗುತ್ತೆ ನೋಡಿ. ಇಷ್ಟ ಇದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಾನು ಬೇರೆ ಯಾರನ್ನಾದ್ರೂ ನೋಡ್ಕೋತೀನಿ. ಅಲ್ಲ ರೇ, ಏನೋ ನಮ್ ಗೌಡ್ರು ಒಳ್ಳೇದಾಗ್ಲಿ ಅಂತ ನಿಮ್ಮ ಹತ್ರ ಹೇಳಿದ್ರೆ ನನ್ನ ಮೇಲೆ ಅನುಮಾನ ಪಡ್ತೀರಾ? ಬೇಡ ಬಿಡಿ. ಕೂತ್ಕೊಳ್ಳಿ. ನಾವು ಹಳ್ಳಿಲಿ ಓದಿದ ಜನ, ನೀವು ಡೆಲ್ಲಿಲಿ ಓದಿದ ಜನ, ನಮ್ಮಂತವ್ರಿಗೆ ನೀವು ತಿಳಿಸಿ ಹೇಳ್ಬೇಕು. ಅದು ಬಿಟ್ಬಿಟ್ಟು ಮೊಕನ ಸಿಂಡಿಸ್ಕೊಂಡು ಹೋಗ್ಬಿಟ್ರೆ ನೀವು ನನಗೆ ಪಾದರಸ ಅಂದ್ರೆ ಅಲ್ವಾ? ದಿಟ್ಟವಾಗಲು ನೀವೇ ಪಾದರಸ. ಅದ್ಯಾವುದೋ ಪೇಪರ್ ಸೈನ್ ಮಾಡಬೇಕು ಅಂದ್ರಲ್ಲ, ಕೊಡಿ. ಥ್ಯಾಂಕ್ಸ್ ಗೌಡ್ರೆ. ಥ್ಯಾಂಕ್ಸ್ ಅದೇ ಯಾಕೆ ಕುಡಿಯೋಣ ನೋಡ್ರೆ. ಗೌಡ್ರೆ, ಮೊದಲನೇ ಪ್ರೀಮಿಯಂಗೆ ಒಂದು ಚೆಕ್ ಬೇಕಾಗಿತ್ತು. ಅಷ್ಟೇ ತಾನೇ? ಏನ್ ಗೌಡ್ರೆ, ಚೆಕ್ನ ಜೇಬಲ್ಲಿ ಇಟ್ಕೊಂಡು ಓಡಾಡ್ತಿದ್ದೀರಾ? ವ್ಯವಹಾರಗಳು ಇರ್ತಾವಲ್ಲ ನೇಪ್ನವ್ರೆ, ನಾನೇ ನಿಮ್ ತರ ನಾಲಾಯಕ. ಯಾವ ಮತ್ತೂರಿ ಮಿಳ್ಳೆ ನಮ್ಮ ಮಟ್ಟಿಗೆ ಬಂದು ನನ್ನ ಮುಂದೆ ಕಾಲ ಮೇಲೆ ಕಾಲ ಹಾಕಂಗ್ ಕೂತ್ಕೊಳ್ಳಾಕ ಎಷ್ಟಡ ಧೈರ್ಯ ನಿನ್ಗೆ? ಕೆಲಸ ಮಾಡಿಸ್ಕೊಂಡು ಕರೆಕ್ಟಾಗಿ ಸಂಬಳ ಕೊಡದೇ ಇರೋ ನಿಮ್ಮಂಥವ್ರ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಳ್ದೆ ಇನ್ನೇನು ಕೈ ಕಟ್ಕೊಂಡು ಕುತ್ಕೊಳ್ಳ? ನಮ್ಮಂಥ ಹೊಟ್ಟೆ ಹಸಿರೋರ್ ಬೆಲೆ ನಿಮ್ಮಂಥ ಹೊಟ್ಟೆ ತುಂಬಿರೋರ್ಗೆ ಎಲ್ಲಿ ಗೊತ್ತಾಗಬೇಕು ಹೇಳಿ? ಉಮ್ಮತ್ತೂರು ಮಿಳ್ಳೆ ಹಸು ಆದ್ರೆ ಬಂದು ಉಣ್ಕೊಂಡು ಹೋಗ್ಬೇಕಪ್ಪ. ನಾ ಎಲ್ಲಿ ಬೇಡ ಅಂದನ? ನನ್ಗಾಗಿರೋದು ಹೊಟ್ಟೆ ಹಸುವಲ್ಲ, ಸಂಬಳದ ಹಸುವ. ಉಮ್ಮತ್ತೂರು ಮಿಳ್ಳೆ, ನೀ ಯಾರಣ? ಹಿರಿ ಮಗ ಇದ್ದಂಗೆ. ನಿನ್ನ ಯಾಪಟಿ ಪ್ರೀತಿಯಿಂದ ಮಾತಾಡ್ಸಿಲ್ಲ, ಯಾಪಟಿ ಪ್ರೀತಿಯಿಂದ ನೋಡ್ಕೊಂಡಿಲ್ಲ. ಅಪ್ಪ ಮಕ್ಕಳ ಮಧ್ಯ ಈ ಸಂಬಳದ ವಿಷಯ ಬೇಕಡ? ನೀವು ಯಾಕೆ ಪ್ರೀತಿಯಿಂದ ಮಾತಾಡ್ತೀರ ಅಂತ ನನಗೆ ಗೊತ್ತಿಲ್ವಾ? ನನಗೆ ಸಂಬಳ ಕೊಡ್ಬೇಕಲ್ಲ, ಅದಕ್ಕೆ ನೀವು ಹಿಂಗೆ ಪ್ರೀತಿಯಿಂದ ಮಾತಾಡಿ ಮಾತಾಡಿ ನನಗೆ ಕೊಡ್ಬೇಕಾಗಿರೋ ಸಂಬಳದ ಪಟ್ಟಿ ಇಷ್ಟು ಉದ್ದ ಬೆಳೀತಾ ಇದೆ. ಹಂಗಂದಯ್ಯ, ಎಷ್ಟುದ ಬೆಳಕೊಂಡಿದ್ದಪ್ಪ? ನಾನು ನಿಮ್ಮ ಹತ್ರ ಫಸ್ಟ್ ಬರೀ 10,000 ರೂಪಾಯಿ ಮಾತ್ರ ಕೇಳ್ಕೊಂಬತ್ತಿದ್ದೆ, ಆದರೆ ಇವಾಗ 55,550 ರೂಪಾಯಿ ಆಗೈತೆ. ಗೌಡ್ರೆ, ಇದು ನಿಂಗೆ ಬೆಳೆಸ್ಬೇಡಿ, ನಾನು ಸಂಬಳ ಚುಕ್ತ ಮಾಡಿಬಿಡಿ. ಉಮ್ಮತ್ತೂರು ಮಿಳ್ಳೆ, ಯಾವಾಗ ಬಂದ್ರು ಸಂಬಳದ ವಿಷಯ ಮಾತಾಡ್ತಿದ್ದಲ್ಲ, ನಿನ್ಗೆ ಬೇರೆ ವಿಷಯ ಇಲ್ವಣ? ಅಲ್ಲ ಗೌಡ್ರೆ, ನಾನು ಯಾವಾಗ ಸಂಬಳ ಕೇಳಕ್ ಬಂದ್ರು ಮುಖನ ಒಳ್ಳೆ ಬೂತ್ ಗುಂಬಳಿಕಾಯಿ ಥರ ಮಾಡ್ಕೊತಿರಲ್ಲ, ನೀವೇ ನಂಗೆ ಪುಕ್ಸಟೆಗೆ ಸಂಬಳ ಕೊಡ್ತಿದ್ದೀರಾ? ನಾನು ಕೆಲಸ ಮಾಡಿರೋ ದುಡ್ಡು ತಾನೇ ಕೊಡ್ತಿರೋದು. ಕೆಲ್ಸಗಾರಿಗೆ ಸಂಬಳ ಕೊಡೋ ಯೋಗ್ಯತೆ ಇಲ್ಲ ಅಂದರೆ ಕೆಲ್ಸಗಾರನ್ನ ಯಾಕೆ ಇಟ್ಕೊತೀರಾ? ಅಲ್ಲ, ನಿಮ್ಮ ವಂಶಸ್ಥರು ಏನಾದರೂ ಕನ್ಸಲ್ಲಿ ಬಂದು ಮಗನೇ ಶ್ರೀರಾಮಚಂದ್ರೇಗೌಡ ನಿನ್ನ ಕೆಲ್ಸಗಾರನ್ನ ಮಾತ್ರ ಇಟ್ಕೋ, ಆದ್ರೆ ಕೆಲ್ಸಗಾರಿಗೆ ಸಂಬಳ ಕೊಡಬೇಡ ಅಂತ ಏನಾರು ಹೇಳೋಗವ್ರ? ಅಯ್ಯಪ್ಪ ಉಮ್ಮತ್ತೂರು ಮಿಳ್ಳೆ, ಇನ್ನೊಂದು ಸರಿ ಏನಾದ್ರೂ ನಿನ್ನ ಪುಟಗೋಸಿ ಸಂಬಳದ ವಿಷಯಕ್ಕೆ ನಮ್ಮ ವಂಶದವ್ರ ಮಧ್ಯಕ್ಕೆ ತಂದ್ರೆ ನಿನ್ನ ಸಿಗದು ತೋರಣ ಕಟ್ಟಿಬಿಡ್ತೀನಿ. ಸುಮ್ಮನೆ ವಾಗ ಬೇಡ ಬಿಡು, ನಾನೇ ಹೋಗ್ತೀನಿ. ರೀ ಗೌಡ್ರೆ, ಹೋಗ್ತೀರಾ? ಹೋಗಿ ಹೋಗಿ, ಸಂಬಳ ಕೇಳಿದ್ರೆ ಆಟ ಆಡ್ತೀರಾ, ಅನ್ಭೋಗಿಸ್ತೀರಾ? ಮಧುರ ಅವ್ರೆ, ಕೂತ್ಕೊಳ್ಳಿ ಗೌಡ್ರೆ. ಥ್ಯಾಂಕ್ ಯು. ಮಧುರ ಅವ್ರೆ, ಅಣ್ಣಪ್ಪನವ್ರಲ್ಲಿ ಕಾಣಿಸ್ತಾ ಇಲ್ಲ. ಜಾನಿಗೆ ಅದು ಯಾವ ಒಳ್ಳೆ ಬುದ್ಧಿ ಬಂದಿದೆಯೋ ಗೊತ್ತಿಲ್ಲ ಗೌಡ್ರೆ. ಮನೇಲೇ ಇರಲ್ಲ, ಕೇಳಿದ್ರೆ ಹೊರಗಡೆ ಕೆಲಸ ಇದೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಅಣ್ಣಪ್ಪನವ್ರಿಗೆ ಈಗಲಾದ್ರೂ ಗೊತ್ತಾಗಿರ್ಬೇಕು ಅನ್ನಿ, ದುಡಿಯೋ ಗಂಡಸು ಹೊಟ್ಟಿಲಿರ್ಬಾರ್ದು ಅಂತ, ಅದಕ್ಕೆ ಆಚೆಗೆ ಹೋಗಾರೆ. ಏನ್ ಗೊತ್ತಾಗಿದ್ಯೋ ಏನೋ, ದುಡ್ಕೊಂಡ್ ಬರ್ತೀನಿ ಅಂತ ಹೊರಗೆ ಹೋಗ್ತಾರೆ, ಜೇಬಲ್ಲಿ ಗಾಳಿ ತುಂಬ್ಕೊಂಡು ವಾಪಸ್ ಬರ್ತಾರೆ. ಮಧುರ ಅವ್ರೆ, ಅಣ್ಣಪ್ಪನವರು ಪುನಃ ಇನ್ಶೂರೆನ್ಸ್ ಏಜೆಂಟ್ ಕೆಲಸ ಶುರು ಮಾಡ್ರೆ ನಿಮ್ಗೆ ಗೊತ್ತಿಲ್ವಾ? ಏನು, ಅವ್ರು ಮತ್ತೆ ಇನ್ಶೂರೆನ್ಸ್ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರಾ? ಅವ್ರು ನಂಗೆ ವಿಷಯ ಹೇಳಲೇ ಇಲ್ಲ. ನನಗೆ ಗೊತ್ತಾಗೋಯ್ತು ಕಬ್ಬುಡಿ. ಬರೋ ಕಮಿಷನ್ ಹಣ ನಿಮ್ಮ ಕೈಗೆ ಇಟ್ಬಿಟ್ಟು ಸರ್ಪ್ರೈಸ್ ಕೊಡೋವಂತ ಹೇಳಿಲ್ಲ. ಮಧುರ ಅವ್ರೆ, ಅಣ್ಣಪ್ಪನವ್ರಿಗ ನೀವು ಯಾನು ಬೈಯೋಕೆ ಹೋಗ್ಬೇಡಿ. ಈ ಮಾತನ್ನ ನೀವ್ ಹೇಳ್ತಿದ್ದೀರಾ? ಇದು ಕನ್ಸೋ ನನ್ಸೋ ಒಂದೂ ಗೊತ್ತಾಗ್ತಿಲ್ಲ. ಕನ್ಸಲ್ಲ ಮಧುರ ಅವ್ರೆ, ನನ್ಸಿ ಅಣ್ಣಪ್ಪನವ್ರು ನಮ್ಮ ಒಟ್ಟಿಗೆ ಬಂದು ಗೌಡ್ರೆ ನಾನು ಪೂರ ಇನ್ಶೂರೆನ್ಸ್ ಏಜೆಂಟ್ ಕೆಲಸನ ಶುರು ಮಾಡ್ತೀನಿ ಅಂತ ಇಟ್ಕೊಳ್ಳಿ, 50 ಲಕ್ಷ ರೂಪಾಯಿ ಇನ್ಶೂರೆನ್ಸ್ಗೆ ಸೈನ್ ಮಾಡ್ಬಿಟ್ಟು ಚೆಕ್ಕರ್ ಕೊಟ್ಟು ಕಳಿಸ್ಬಿಟ್ಟು. ಗೌಡ್ರ, ನೀವ್ ಎಷ್ಟು ಒಳ್ಳೆಯವರು. ಮಧುರ ಅವ್ರೆ, ಅಣ್ಣಪ್ಪನವ್ರು ಹಿಂಗೆ ನನ್ನ ಗೌಡ್ರೆ ನೀವು ಪಾದರಸ ಇದ್ದಂಗ ಅಂತ ಹೇಳಿಬಿಟ್ರು. ನೀವಿಬ್ರು ಇದೇ ತರ ಹೊಗಳ್ತಾ ಇದ್ರೆ
ನನಗೆ ಕೇಳಿಸ್ಕೊಳಕ್ ಕೂತಾರೆ ನಾಚಿಕೆ ಐತದನಿ. ಇನ್ನು ಹೋಗ್ಲಲ್ಲ ಬಿಡಿ. ಅಂತೂ ಜಾನಿ ಒಂದು ಕೆಲಸ ಹುಡ್ಕೊಂಡ್ರಲ್ಲ, ನನಗಷ್ಟೇ ಸಾಕು. ಇದೇ ಖುಷಿಗೆ ಬೆನ್ನೆ ಕೊಡ್ಲಿ. ಅಲ್ಲ, ಒಂದು ಕಪ್ ಕಾಫಿ ಕೊಟ್ರಿ ಅಂದಿ. ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ. ಹಾ ಮುಖ್ಯನ ಪ್ರೀತಿ ಹೃದಯ ಭಾರ. ಹಿಡಿದ್ರಿ ಜಾಡ ಅದೇಯಾ. ಅದಕ್ಕೆ ಹೇಳೋದು ಪಾರು ಅವರೇ, ನೀವೊಂದು ತೀರದಲ್ಲಿ ನಾನೊಂದು ತೀರದಲ್ಲಿ ಇರೋದು ಯಾಕೆ? ಇಬ್ರು ಒಂದೇ ತೀರದಲ್ಲಿ ಇದ್ಬಿಡೋಣ. ಇಬ್ರು ಒಟ್ಟಿಗೆ ಇದ್ರೆ ನೀವು ಮರ್ತಿರೋ ಲೈನ್ನ ನಾನು ಹಾಡ್ತಾ, ನಾನು ಮರ್ತಿರೋ ಲೈನ್ನ ನೀವು ಹಾಡ್ತಾ, ಇಬ್ರು ಲೈನ್ ನೋಡ್ಕೊಂಡು ಇದ್ಬಿಡ್ಬೋದು. ಜಾನ್ಯೂರಿ, ನೀವ್ ಯಾವ ಲೈನ್ ಬಗ್ಗೆ ಹೇಳ್ತಾ ಇದ್ದೀರೋ ನಂಗೆ ಒಂದು ಅರ್ಥ ಆಯ್ತಾ ಇಲ್ಲ. ನಿಮ್ಗೆ ಅರ್ಥ ಆಗೋದು ಬೇಡ ಬಿಡಿ ಪಾರು ಅವರೇ. ಏನ್ ಅಡಿಗೆ ಮಾಡಿದ್ದೀರಾ? ನಮ್ ಬಾಬುಗೆ ಇಷ್ಟ ಅಂತ ಪಾಯಸ ಮಾಡಿವ್ನಿ. ಜೊತೆಗೆ ತಿಥಿ ವಡೆನೂ ಮಾಡ್ಬಿಡ್ಬೇಕಾಗಿತ್ತು. ಮತ್ತಿನ್ನೇನ್ ಪಾರು ಅವ್ರೆ, ಗೌಡ್ರು ಈಗಿರೋ ದಪ್ಪ ಸಾಲ್ದು ಅಂತ ಪೈಸಾ ತಿನ್ಸಿ ಇನ್ನೂ ದಪ್ಪ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಜಾನ್ಯೂರೇ, ನಮ್ ಬಾವಯ್ಯ ನೀವ್ ಹೇಳ್ದಂಗ್ ದಪ್ಪ ಇಲ್ಲ. ಪಾರು ಅವ್ರೆ, ಗೌಡ್ರಿಗಾಗಿರೋ ವಯಸ್ಸಿಗೆ ಅವ್ರ ಭಾರ ಅರ್ಧಕ್ಕೆ ಅರ್ಧ ಇರ್ಬೇಕು, ಗೊತ್ತಾ? ಹಂಗಂದಿರಿಯ? ನಂಗೆ ಈ ವಿಷಯನೇ ಗೊತ್ತಿರ್ಲಿಲ್ಲ. ಇವತ್ತಿಂದಾನೆ ನಮ್ ಬಾವು ಜೊತೆಗೆ ಡೇಟಿಂಗ್ ಶುರು ಮಾಡ್ತೀನಿ. ಪಾರು ಅವ್ರೆ, ನೀವ್ ಯಾಕೆ ಅವ್ರ ಜೊತೆ ಡೇಟಿಂಗ್ ಮಾಡ್ತೀರಾ? ನನ್ ಜೊತೆ ಡೇಟಿಂಗ್ ಮಾಡಿ. ಅದು ಡೇಟಿಂಗ್ ಅಲ್ಲ, ಡೇಟಿಂಗ್. ಹಿಡಿದ್ರಿ ಜಾಡ. ಹಾಯ್ ಪಾರ್ವವ್ರೆ. ಲೇ ಆಫ್ ಮೆಂಟ್ಲು. ಯಾವಲ್ಲ ಫುಲ್ ಮೆಂಟ್ಲು? ಯಾರನ್ನು ಕರೆದ್ರೆ ಯಾರೋ ಮಧ್ಯ ಬಾಯ್ ಹಾಕೋದು. ಲೇ ರಾಖಿ, ನೀನ್ ಯಾಕೋ ಇಲ್ಲಿಗೆ ಬಂದೆ? ನೀವೆಂತದಕ್ಕೆ ಇಲ್ಲಿಗೆ ಬಂದಿರಿ? ಅದು ಪಾರು ಅವ್ರು ಒಬ್ರೇ ಇದ್ರಲ್ಲ, ಕಂಪ್ನಿ ಕೊಡೋಣ ಅಂತ ಬಂದೆ. ಯಾವ ಕಂಪನಿ? ಐ ಲೈಕ್ ಇಟ್. ನಾನು ಹೇಳಿದ್ರು ಪಾರು ಅವ್ರು ಒಬ್ರೇ ಇದ್ರು, ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಹೌದಾ? ನಾನು ಕೂಡ ಒಬ್ಬನೇ ಇದ್ದೇನೆ. ಬನ್ನಿ ಕೂತ್ಕೊಂಡು ಕೋಜಿಲ್ವ ನನ್ನ ಹತ್ರ ಮಾತಾಡಿ. ನಿನ್ ಜೊತೆ ಮಾತಾಡೋದಕ್ಕೆ ನಾನು ನೀನು ಹುಚ್ಚ ಅನ್ಕೊಂಡ್ಯೇನೋ? ಆಕ್ಚುಲಿ ಭಯ್ಯ, ಹುಚ್ಚರೊಟ್ಟಿಗೆ ಮಾತಾಡಿದ್ರೆ ನನಗೆ ಕಂಡಾಬಟ್ಟೆ ಇಷ್ಟ. ಸೊ ನಿಮಗೆ ನಾನು ಕಂಪನಿ ಕೊಡ್ತೇನೆ. ಅಂದ್ರೆ ಇಂಡೈರೆಕ್ಟ್ ಆಗಿ ನನ್ನನ್ನೇ ಹುಚ್ಚ ಅಂತಿದ್ಯಾ? ಮರ್ಯಾದೆಗೆ ಇಲ್ಲಿಂದ ಹೊಟ್ಟೋಗು, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀವೆಂತ ಮಾಡ್ತೀರಂತೇಳಿ ನನಗೆ ಚೆನ್ನಾಗಿ ಗೊತ್ತುಂಟು. ಎಷ್ಟಾದ್ರೂ ನೀವು ಹುಚ್ಚ ಅಲ್ವಾ? ಲೇ, ಹೊಡಿಯೋಕ್ ಮುಂಚೆನೆ ನರಳ್ತಿದ್ಯಲ್ಲ? ನರಳಿದ್ದು ನಾನಲ್ಲ, ಅವರು. ಓಯ್ ಬ್ಯಾಂಡೇಜ್ ಮಾಮ, ಏನಾಯ್ತು? ಕಲ್ಟಿವೇಟ್ರು ನನ್ನ ಪಾಡಿಗೆ ನಾನು ಫುಟ್ಪಾತ್ ಮೇಲೆ ನಡ್ಕೊಂಬತ್ತಾ ಇದ್ದ, ಯಾವನ್ನ ಟೆರರಿಸ್ಟ್ ತರ ಮುಖ ಮುಚ್ಕೊಂಬಂದು ಗಾಡಿಲಿ ಬೇಕು ಅಂತಲೇ ಕೂತ್ಬಿಟ್ಟು ಹೊಂಟದ ಕಣ. ನನಗನ್ನಿಸ್ತದೆ ನಾನು ಸಂಬಳ ಕೊಟ್ಟಿಲ್ಲ ಅಂತ ಆ 9 ಮಿಳ್ಳೆ ಕೆಲಸ ಮಾಡಿರ್ಬೇಕು ಅಂತ. ಬಾವು ಅದಕ್ಕೆ ಹೇಳಿದ್ದು ಅವ್ನ್ ಸಂಬಳ ನಾನು ಕೊಟ್ಬಿಡಿ ಅಂತ. ಪಾರು, ನಾನು ಇಲ್ಲಿ ನೌಲಿ ಒದ್ದಾಡ್ತಾ ಇದ್ರೆ ನೀನು ಅವನ ಪರವಾಗಿ ವಕಾಲ ತೋರಿಸ್ಕೊಂಡ್ ಮಾತಾಡಿಯಾ? ಗೌಡ್ರೆ, ಇದೆಷ್ಟು? 4. ಗೌಡ್ರೆ, ಗೌಡ್ರೆ, ನಾನ್ ನಿಮ್ ಕಿವಿಲಿ ಏನು ಹೇಳಿದೆ ನಿಮ್ಗೆ ಕೇಳಿಸ್ತಾ? ನೀವು ನನ್ನ 2 ಕಿವಿ ದಂಡಕ್ಕೆ ಬಂದು ಗೌಡ್ರೆ ಗೌಡ್ರೆ ಅಂತ ಹೇಳಿದ್ರಿ. ಮಿಸ್ ಆಗೋಯ್ತು. ಯಾನ ಗೌಡ್ರೆ, ನಿಮ್ದೊಂದು ಕಣ್ಣು, ಒಂದು ಕಿವಿನೋ, ಒಂದು ಕೈಯೋ, ಒಂದು ಕಾಲೋ ಪರ್ಮನೆಂಟ್ ಆಗಿ ಹೋಗ್ಬಿಟ್ಟಿದ್ರೆ 1-2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋಬಹುದಿತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಣ್ಣಪ್ಪನವ್ರೆ, 7 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ದುಡ್ಡುಗೋಸ್ಕರ ನನ್ನ ಕಾಲು, ಕೈ, ಕಿವಿ, ಕಣ್ಣು ಕಳ್ಕೊಳಕ್ಕಾದ? ಕೂತಿರೋ ಜಾಗಕ್ಕೆ ದುಡ್ಡು ಬರುತ್ತಲ್ರಿ, ಅದಕ್ಕೆ ಹಾಗೆ ಹೇಳ್ದೆ. ಹೋಗ್ಲಿ ಬಿಡಿ ಗೌಡ್ರೆ, ನೀವು ಆರಾಮಾಗಿದ್ದೀರಲ್ಲ, ಅಷ್ಟು ಸಾಕು. ರಾಕೆ, ಬರ ಹೋಗೋಣ. ಪರವ್ರೆ, ಇನ್ಮೇಲೆ ಗೌಡ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ, ಏನು ಬೇಕಿದ್ರು ಆಗ್ಬಹುದು. ಐ ಲೈಕ್ ಇಟ್. ಮಧುರವ್ರೆ, ಬನ್ನಿ ಗೌಡ್ರೆ, ನಿಮ್ಮನ್ನ ನೋಡೋಣ ಅಂತ ಮನೆಗೆ ಬರಬೇಕು ಅನ್ಕೊಂಡಿದ್ದೆ, ಅಷ್ಟ್ರಲ್ಲಿ ನೀವೇ ಬಂದ್ರಿ. ಬನ್ನಿ ಕೂತ್ಕೊಳ್ಳಿ. ಗೌಡ್ರೆ, ಗೌಡ್ರೆ, ನಿಮ್ಗೆ ಬೈಕ್ ಆಕ್ಸಿಡೆಂಟ್ ಆಯ್ತಂತೆ, ಈಗ ಹೇಗಿದ್ದೀರಾ?
ಈಗ ಪರವಾಗಿಲ್ಲ ಮಧುರ ಅವ್ರೆ, ಯಾವನ ಕಾಸ್ಟ್ ಬಡ್ಡದ ಬೇಕು ಅಂತಲೇ ಬಂದು ಕೂತ್ಬಿಟ್ಟ. ಯಾರೋ ನನ್ನ ಮರ್ಡರ್ ಮಾಡಕ್ಕೆ ಈ ಥರ ಮಾಡ್ತಾವ್ರ ಅನ್ನಿಸ್ತದ ಮಧುರ ಅವ್ರೆ. ಗೌಡ್ರೆ ನೀವ್ ಯಾರಿಗ್ ಮೋಸ ಮಾಡಿದ್ರಂತ ನಿಮ್ನ ಸಾಯಿಸೋ ಪ್ರಯತ್ನ ಮಾಡ್ತಾರೆ. ನೀವ್ ಎಷ್ಟು ಒಳ್ಳೆಯವರು. ಮಧುರ ಅವ್ರೆ, ನಿಮ್ಮ ಮಾತು ಕೇಳಿದ್ಮೇಲೆ ಇನ್ನೊಸಿ ನೋವು ಕಮ್ಮಿ ಆಗೋಯ್ತು ಅನ್ನಿ. ನನ್ನ ಬಗ್ಗೆ ನಿಮಗೆ ಗೊತ್ತಿರೋ ಅಷ್ಟು ಆ ಉಮ್ಮತ್ತರು ಮಿಳ್ಳು ಗೊತ್ತಿಲ್ಲ ನೋಡಿ. ನಾನು ಅವನಿಗೆ ಸಂಬಳ ಕೊಡ್ನಿಲ್ಲ ಅಂತ ಅವನು ಈ ಥರ ಮಾಡ್ತಾವನ ಅನ್ನಿಸ್ತದ ಮಧುರ ಅವ್ರೆ. ಗೌಡ್ರೆ ಅವ್ನಿನ್ನೂ ಚಿಕ್ಕವನು, ಅವ್ನ್ ಯಾಕೆ ಹೀಗೆಲ್ಲ ಮಾಡ್ತಾನೆ? ಮಧುರ ಅವ್ರೆ, ಅವನ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಯಾವಾಗಲೂ 4 ಜನ ಪೊರ್ಕಿಗಳ ಜೊತೆಗೆ ಸುತ್ತಾ ಇರ್ತಾನೆ. ಬೈ ಗೌಡ್ರೆ, ನಾನು ನಿಮ್ಮನ್ನ ಎಲ್ಲೆಲ್ಲ ಹುಡುಕದೆ ಮರ್ರೆ. ನೀವೆಲ್ಲ ಸುಂದ್ರಿ ಮೇಡಮ್ ಒಟ್ಟಿಗೆ ಪುಂಡಿ ಬೇಯಿಸ್ತಿದ್ರೆ. ರೀ ಇನ್ಸ್ಪೆಕ್ಟರ್, ಅವ್ರ ಕಷ್ಟ ಸುಖನ ನನ್ನ ಹತ್ರ ಹೇಳಕ್ ಬಂದಿದ್ದಾರೆ, ಖಾಲಿ ಕೂತು ಹಟ್ಟೆ ಹೊಡ್ಯಕ್ ಬಂದಿಲ್ಲ. ಸಾರಿ ಸುಂದ್ರಿ ಮೇಡಮ್, ನೀವು ಬೇಜಾರು ಮಾಡ್ಕೊಂಡ್ಬೇಡಿ. ನಾ ಹೇಳದ್ ಇವ್ರಿಗೆ. ಬೈ ಗೌಡ್ರೆ, ನಿಮ್ಗೆ ಆಕ್ಸಿಡೆಂಟ್ ಅದು ನಿಜವ ಮರ್ರೆ? ಸದ್ಯ ವಿಷಯ ಗೊತ್ತಾದ್ಮೇಲೆ ಯಾರು ಬಂದು ವಿಚಾರಿಸ್ಕೊಂಡ್ರಿಲ್ಲ. ನನ್ನ ಪುಣ್ಯ ಕಂಬುಡಿ. ಬೈ ಗೌಡ್ರೆ, ನಿಮ್ಗೆ ಆಕ್ಸಿಡೆಂಟ್ ಆರ್ ಕೂಡ್ಲೆ ನನ್ನ ಹತ್ರ ಬರ್ಕಿದ್ದಿತ್ತು, ಹಾಸ್ಪಿಟ್ಲಿಗೆ ಅಂತ ಹೋದ. ರೀ ಇನ್ಸ್ಪೆಕ್ಟರ್, ಆಕ್ಸಿಡೆಂಟ್ ಆದಾಗ ಪ್ರಾಣ ಉಳಿಸ್ಕೊಳ್ಳೋಕೆ ಹಾಸ್ಪಿಟಲ್ ಹೋಗೋದ್ಬಿಟ್ಟು ನಿಮ್ ಸ್ಟೇಷನ್ಗೆ ಬರ್ಬೇಕಿತ್ತ? ಏನ್ ಮಾತು ಅಂತ ಆಡ್ತೀರಾ? ಕರೆಕ್ಟ್ ಸುಂದ್ರ ಮೇಡಮ್, ನೀವು ಹೇಳೋದು 100% ಕರೆಕ್ಟ್. ಬೈ ಗೌಡ್ರೆ, ನಿಮ್ಗೆ ಬೈಕಲ್ಲಿ ಗುದ್ಕೊಂಡು ಹೋದ್ನಲ್ಲ, ಆ ಬೈಕ್ ನಂಬರ್ ಎಂತ ಗೊತ್ತಿತ್ತ ನಿಮ್ಗೆ? ಪದ್ರಂಗಿ ಇನ್ಸ್ಪೆಕ್ಟ್ರೆ, ಗಾಡಿ ನಂಬರ್ ಏನ? ಆ ಗುದ್ಕೊಂಡು ಹೋದವ ಯಾರ, ಅವ್ರ ಅಟ್ಟಿ ಅಡ್ರೆಸ್ಸು ಎಲ್ಲೇನು ಕೊಡ್ತೀನಿ. ಆರಾಮಾಗಿ ಹೋಗಿ ಅರೆಸ್ಟ್ ಮಾಡ್ಕೊಂಡ್ ಬಂದ್ಬಿಡಿ. ಅಡ್ಡಿಲ್ಲ ಅಡ್ಡಿಲ್ಲ, ಹೇಳಿ ಹೇಳಿ ಹೇಳಿ. ರೀ ಇನ್ಸ್ಪೆಕ್ಟರ್, ನೀವ್ ನಿಜವಾಗ್ಲೂ ಇನ್ಸ್ಪೆಕ್ಟರಾ ಅಥವಾ ಇನ್ಸ್ಪೆಕ್ಟರ್ ಡ್ರೆಸ್ ಅಲ್ಲಿರೋ ಜೋಕರ? ಎಲ್ಲ ಇವರೇ ಹೇಳಿದ್ರೆ ನೀವ್ ಯಾಕೆ ಬೇಕು? ಇನ್ 2 ದಿನದಲ್ಲಿ ಅವ್ರು ಯಾರು ಅಂತ ಕಂಡು ಹಿಡಿದು ಅರೆಸ್ಟ್ ಮಾಡಿದ್ರೆ ಸರಿ. ಇಲ್ಲಾಂದ್ರೆ ಕಮಿಷನರ್ ಅಂಕಲ್ ಫೋನ್ ಮಾಡಿ ನೀವು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದಕ್ಕೆ ನಾಲಾಯ್ಕು ಅಂತ ಹೇಳಿ ಈ ಕೆಲ್ಸದಿಂದ ಡಿಸ್ಮಿಸ್ ಮಾಡಿಸ್ಬೇಕಾಗುತ್ತೆ. ಅಯ್ಯ ಬ್ಯಾ, ಅಯ್ಯ ಬ್ಯಾ ಅಲ್ಲ ಬ್ಯಾ. ಯಾನಪ್ಪ ಇದು, ನಮ್ಮ ಬಾವ ಇಷ್ಟೊತ್ತಾದ್ರೂ ಅಟ್ಟಿಗೆ ಬಂದಿಲ್ಲ. 7 ಗಂಟೆಗೆಲ್ಲ ಅಟ್ಟಿಗೆ ಬಂದ್ಬಿಡೋರು, ಇವತ್ತು 9 ಗಂಟೆ ಆದ್ರೂ ಅಟ್ಟಿಗೆ ಬಂದಿಲ್ಲ. ಬರೋರೆ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಜಾನಿಯವ್ರೆ, ನಮ್ಮ ಬಾವ ಯಾವಾಗ 7 ಗಂಟೆಗೆಲ್ಲ ಅಟ್ಟಿಗೆ ಬಂದ್ಬಿಡೋರು, ಇವತ್ತು 9 ಗಂಟೆ ಆಗದೆ ಇನ್ನೂ ಅಟ್ಟಿಗೆ ಬಂದಿಲ್ಲ. ನಂಗೆ ಸಾನೆ ಬಿಯರ್ ಆಯ್ತದೆ. ಪಾರೋರೆ, ಅದು ಬಿಯರ್ ಅಲ್ಲ, ಫಿಯರ್. ಹೇಳಿದ್ರಿ ಜಾಡ, ಅದೇ ಆಯ್ತದೆ. ಪಾರೋರೆ, ಗೌಡ್ರು ಮನೆಗೆ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಅವ್ರೇನ್ ಸಣ್ಣ ಮಗುನಾ? ಬರ್ತಾರ ಬಿಡಿ. ಇಲ್ಲ ಜಾನಿಯವ್ರೆ, ಅವತ್ತು ಯಾವನೋ ಗಾಡಿಯವನೊಬ್ಬ ಅವ್ರನ್ನ ಗುದ್ಕೊಂಡು ಹೋದ ಅಂತ ಹೇಳ್ದಾಗಿಂದ ನಂಗೆ ಸಾನೆ ಭಯ ಆಯ್ತದೆ. ನಿಮಗ್ ಭಯ ಆಗ್ತಿದೆ ಅಂತ ಗೊತ್ತಾಗಿನೇ ನಾನು ಬಂದಿದ್ದು. ಸಮಾಧಾನ, ನಿಧಾನಕ್ಕೆ ಬನ್ನಿ, ನಿಮ್ಮ ನಿಧಾನಕ್ಕೆ ಬನ್ನಿ. ಅಯ್ಯೋ, ಬಾವು, ಯಾನಾಯ್ತು ನಿಮ್ಗೆ? ಮುಖ ಮೂತಿ ಎಲ್ಲ ಹಿಂಗ್ ಊದ್ಕೊಂಡ್ಬಿಟ್ಟಿದ್ದಲ್ಲ. ಸಮಾಧಾನ ಮಾಡಿ, ಸಮಾಧಾನ ಮಾಡಿ. ಅದನ್ನ ನಾನು ಹೇಳ್ತೆ, ಇವ್ರನ್ನ ಕೇಳ್ರಿ, ಇವ್ರ ಪಾಪಯ್ಯ ಅಂತ ಹೇಳ್ತಾರ. ಇವ್ರು ಹೇಳೋ ಸ್ಥಿತಿಯಲ್ಲೇ ಇಲ್ಲ. ರೇ ಇನ್ಸ್ಪೆಕ್ಟ್ರೆ, ಗೌಡ್ರಿಗೆ ಏನಾಯ್ತ್ರಿ? ಪಾಪ ಗೌಡ್ರಿಗೆ ಅಂಗಡಿ ಬಾಗ್ ಹಾಕೊಂಡು ವಾಪಸ್ ಬರ್ತಿ ಪತಿಗೆ 4 ಜನ ಮಂಕಿ ಕ್ಯಾಪ್ ಹಾಕೊಂಡು ಗೌಡ್ರನ್ನ ಜಪ್ಪಿ ಇನ್ನೇನು ಅವ್ರನ್ನ ಮುಗ್ಸ್ಕ ಅಷ್ಟೊತ್ತಿಗೆ ಪೊಲೀಸ್ ಜೀಪ್ ಸೌಂಡ್ ಕೇಂಡ್ ಎಲ್ಲ ಪರಾರಿ ಆಯ್ತು. ಪಾಪ ಇವ್ರ ಖಾತಿ ಹೈಲಾತಿತ್ತು. ಜಸ್ಟ್ ಮಿಸ್. ಎಂತೋ ಜಸ್ಟ್ ಮಿಸ್ ಅಂದ್ರೆ ಆ ಕಳ್ರು ನಿಮ್ ಕೈಲಿಂದ ಜಸ್ಟ್ ಮಿಸ್ ಆದ್ರಲ್ಲ ಅಂತ ಅಂದೆ. ಓ ಹಂಗ? ಮತ್ತಿನೇನು ಗೌಡ್ರು ಅವ್ರ ಕೈಯಿಂದ ಮಿಸ್ ಆದ್ರು ಅಂದೆ ಅನ್ಕೊಂಡ್ರ? ಇನ್ಸ್ಪೆಕ್ಟ್ರೆ, ಗೌಡ್ರ ಮೇಲೆ 2 ಸಲ ಅಟ್ಯಾಕ್ ಆಗಿದೆ, ಆದ್ರೂ ಹಿಡಿದೆ ಏನ್ರಿ ಮಾಡ್ತಾ ಇದ್ದೀರಾ? ಹಿಡಿತೆ, ಗ್ಯಾರಂಟಿ ಆ ಕಳ್ರನ್ನ ಹಿಡಿತೆ. ಆರೆ ಗೌಡ್ರನ್ನ ಲೈಕ್ ಮಾಡಿ ಕಣ್ಕಣಿ, ಆ ಕಳ್ರನ್ನ ಹಿಡಿಕಾರೆ ಈ ಗೌಡ್ರ ಬದುಕಿಪ್ಪದು ಇಂಪಾರ್ಟೆಂಟ್. ಮಧುರ, ಮಧುರ ಅವ್ರೆ, ಮಧುರ ಅವ್ರೆ, ಕೂತ್ಕೊಳ್ಳಿ ಮಧುರ ಅವ್ರೆ. ಏನಿದು ಗೌಡ್ರೆ, ಪದೇ ಪದೇ ನಿಮ್ಮೇಲೆ ಅಟ್ಯಾಕ್ ಆಗ್ತಾನೆ ಇದೆ. ಅದೇ ನನಗೂ ಅರ್ಥ ಆಯ್ತಲ್ಲ ಮಧುರ ಅವ್ರೆ. ನಾ ಯಾರಿಗೆ ಅನ್ಯಾಯ ಮಾಡೀನಿ ಅಂತ ನನ್ನನ್ನು ಯಾಕೆ ಟಾರ್ಗೆಟ್ ಮಾಡಿದಾರು? ಗೌಡ್ರೆ, ಇದನ್ನೆಲ್ಲ ನೋಡ್ತಿದ್ರೆ ಈ ಕೆಲಸ ರಾಜನೇ ಮಾಡಿಸ್ತಿರ್ಬೋದು ಅಂತ ಡೌಟ್ ಬರ್ತಿದೆ. ಡೌಟ್ ಅಲ್ಲ ಮಧುರ ಅವ್ರೆ, ಅದೇ ಸತ್ಯ. ಈ ಕ್ಯಾಮೆಲ್ಲ ಉಮ್ಮತ್ತೂರು ಮಿಳ್ಳೆದಿಯೇ, ಅದಕ್ಕೆ ಬಜರಂಗಿ ಇನ್ಸ್ಪೆಕ್ಟರ್ಗೆ ಹೋಗ್ಬಿಟ್ಟು ಅರೆಸ್ಟ್ ಮಾಡ್ಕೊಂಬರಕ್ಕೆ ಹೇಳಿನಿ. ಬಜರಂಗಿ ಇನ್ಸ್ಪೆಕ್ಟ್ರೆ, ಇದೇ ಬರೀ ಕೈಲಿ ಬರ್ತಾ ಇದ್ದಾರಿ, ಉಮ್ಮತ್ತೂರು ಮಿಳ್ಳೆನ ಅರೆಸ್ಟ್ ಮಾಡಿಲ್ವಾ? ಇಲ್ಲ. ಹೋಗ್ಲಿ, ಏನಾದ್ರು ವಿಷಯ ಹೇಳುದ್ನಾ? ವೈ ಗೌಡ್ರೆ, ನೀವು ಹೇಳ್ರಿ ಅಂದಳಿ ಉಮ್ಮತ್ತೂರ್ ಮೇಳೇನು ಸುಮ್ಮನೆ ಅರೆಸ್ಟ್ ಮಾಡೋಕತ್ತ? ಅದಕ್ಕೆ ಸಾಕ್ಷಿ ಆಧಾರ ಬೇಡ್ದ? ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ಆ ಉಮ್ಮತ್ತೂರು ಮಿಳ್ಳನ್ನ ಎತ್ತಾಕ ಬಂದು ಲಾಕಪ್ ಹಾಕೊಂಡು ನಾಕ ಬುಡಿ ಸತ್ಯ ಏನ ಅಂತ ಆಚೆಗೆ ಬರ್ತದೆ. ಮೊದ್ಲು ಆ ಕೆಲಸ ಮಾಡಿ, ಆಮೇಲೆ ನನಗೆ ಬುದ್ಧಿವಾದ ಹೇಳರಿ. ಅಡ್ಡಿಲ್ಲ. ಸುಂದರ ಮೇಡಮ್, ಜಾನಿ ಅವ್ರ ಎಲ್ಲಿ ಕಾಣ್ತಿಲ್ಲ? ಇಲ್ಲೇ ಇದ್ದಾರೆ, ಕರಿತೀನಿ. ಜಾನಿ, ಜಾನಿ. ಬಂದೆಮ್ಮ, ಕಾಫಿ ಮಾಡೋದಕ್ಕಾದ್ರೂ ಟೈಮ್ ಕೊಡು. ಏನ್ ಅಷ್ಟೊಂದು ಅರ್ಜೆಂಟು? ಯಾಕೆ ಹಿಂಗೆ ಕೂಗ್ತಿದ್ಯಾ? ಗೌಡ್ರ, ಇವಾಗ ಹೇಗಿದ್ದೀರಿ? ರೀ ಬಜರಂಗಿ ಇನ್ಸ್ಪೆಕ್ಟ್ರೆ,
ಗೌಡ್ರ ಮೇಲೆ 2 ಸಲ ಅಟ್ಯಾಕ್ ಆಗಿದೆ. ಇಷ್ಟಾದ್ರೂ ಅವ್ರು ಯಾರು ಅಂತ ನೀವು ಕಂಡುಹಿಡಿಲಿಲ್ವೇನ್ರಿ? ಜಾನಿ ಅವರೇ, ನೀವೆಂತ ತಲೆ ಬಿಸಿ ಮಾಡ್ಕೊಂಡ್ಬೇಡಿ. ಗೌಡ್ರ ಮೇಲೆ ಅಟ್ಯಾಕ್ ಮಾಡೋದು ಯಾರು ಅಂದೇಳಿ ನಾನು ಕಂಡು ಹಿಡ್ದಿದ್ದೆ, ಅದಕ್ಕೆ ಇಲ್ಲಿ ಬಂದದ್ದ. ಗೌಡ್ರೆ, ನೀವು ಇತ್ತೀಚೆಗೆ 50 ಲಕ್ಷದ ಯಾವ್ದಾದ್ರು ಪಾಲಿಸಿ ಮಾಡ್ಸಿರಿಯಾ? ಹ್ಞೂ ಬಜರಂಗಿ ಇನ್ಸ್ಪೆಕ್ಟ್ರೆ, ಅದನ್ನ ಅಣ್ಣಪ್ಪನವ್ರೆ ಮಾಡಿಸ್ತದು. ಗೌಡ್ರು ಹೇಳ್ತಿಪ್ಪದು ನಿಜವಾ ಜಾನಿ ಅವರೇ? ಹೌದು ಇನ್ಸ್ಪೆಕ್ಟ್ರೆ, ನಾನೇ ಅವ್ರು ಪಾಲಿಸಿ ಮಾಡಿದ್ದು. ಬಾಯ್ ಗೌಡ್ರೆ, ನೀವು ಪಾಲಿಸಿ ಮಾಡ್ಸಿರಿಯಲ್ಲ, ನಿಮ್ಮ ಕೈಗೆ ಬಾಂಡ್ ಎಲ್ಲರೂ ಬಂದು ತಲುಪಿತಾ? ಬಾಂಡ್ ಬರ್ನಿಲ್ಲ ಇನ್ಸ್ಪೆಕ್ಟ್ರೆ, ಬ್ಯಾಂಡೇಜ್ ಹಾಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿನಿ. ಬಾಯ್ ಜಾನಿ ಅವರೇ, ನೀವು ಪಾಲಿಸಿ ಮಾಡಿಸಿ ಇಷ್ಟು ದಿವಸ ಆಯ್ತು, ಬಾಂಡ್ ಎಂತಕ್ಕೆ ಇನ್ನೂ ಇವ್ರ ಕೈ ಸೇರ್ಲಿಲ್ಲ? ಕೊಡ್ಬೇಕು ಅಂತ ಇದ್ದೆ, ಆದ್ರೆ ಮರ್ತೋಗಿತ್ತು. ಗೌಡ್ರೆ, ನನ್ನ ಹತ್ರ ಇದೆ, ನೀವೇನು ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿರಿ. ಮೆಚ್ಯೂರ್ಡ್ ವ್ಯಾಲ್ಯೂ 50 ಲಕ್ಷ. ನಾಮಿನಿ ಯಾರಂದಳಿ ಕೇಳ್ಲಕ್ಕ? ಅಯ್ಯೋ, ನನ್ಗೆ ಹೊರಗಡೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಇನ್ಸ್ಪೆಕ್ಟ್ರೆ. ಗೌಡ್ರೆ, ನಿಮ್ಗೆ ಆಮೇಲೆ ಸಿಗ್ತೀನಿ. ಜಾನಿ ಅವರೇ, ನಿತ್ಕಣೆ ಮಾರ್ರೆ. ಕ್ಲೈಮ್ಯಾಕ್ಸ್ ಅಲ್ಲಿ ನೀವೇ ಇಲ್ಲ ಅಂದ್ರೆ ಹೆಂಗೆ ಮಾರ್ರೆ? ರೀ ಇನ್ಸ್ಪೆಕ್ಟರ್, ಜಾನಿ ಕೈಗೆ ಹ್ಯಾಕ್ ಬೇಡಿ ಆಗ್ತಿದ್ದೀರಾ? ಸುಂದ್ರಿ ಮೇಡಮ್, ಪಾಲಿಸಿ ಮಾತ್ರ ಗೌಡ್ರ ಹೆಸರಲ್ಲಿತ್ತು, ನಾಮಿನಿ ಇವ್ರ ಹೆಸರಲ್ಲಿತ್ತು. ಗೌಡ್ರನ್ನ ಆದಷ್ಟು ಬೇಗ ಮುಗಿಸಿ 50 ಲಕ್ಷ ತಗೊಂಡು ಫಾರಿನಿಗೆ ಹೋಗಿ ಸೆಟ್ಲ್ ಅಪ್ ಪ್ಲಾನ್ ಮಾಡಿದ್ದೀವಿ. ಅದಕ್ಕೆ ಗೌಡ್ರ ಮೇಲೆ 2 ಸಲ ಅಟ್ಯಾಕ್ ಮಾಡೋದು ಇದೇ ಮನುಷ್ಯ. ಜಾನಿ, ಇವ್ರು ಹೇಳ್ತಿರೋದು ನಿಜಾನಾ? ನಿಜ ಮಧು, ನಿಮ್ಮೆಲ್ಲರ ಕೈಲೂ ನಾಲಾಯಕು ಅಂತ ಕೇಳಿ ನನಗೂ ಸಾಕಾಗೋಗಿತ್ತು. ಅದಕ್ಕೆ ಹೀಗಾದ್ರೂ ಸೆಟ್ಲ್ ಆಗೋಣ, ಸಿಕ್ಕಾಕೊಂಡ್ರೆ ಜೈಲಲ್ಲಿ ಸೆಟ್ಲ್ ಆಗೋಣ ಅಂತ ಡಿಸೈಡ್ ಮಾಡಿದೆ. ಮಿಸ್ ಆಗೋಯ್ತು. ಇನ್ಸ್ಪೆಕ್ಟ್ರೆ, ಸತ್ಯ ಒಪ್ಕೊಂಡಾಯ್ತಲ್ಲ, ಇನ್ನೂ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ರ? ನಡ್ರಿ ಹೋಗೋಣ. ಗೌಡ್ರೆ, ಜಾನಿನ ಬಿಟ್ಬಿಡೋದಕ್ಕೆ ಹೇಳಿ ಪ್ಲೀಸ್. ಬಜರಂಗಿ ಇನ್ಸ್ಪೆಕ್ಟ್ರೆ, ಮಧುರ ಅವ್ರ ಕಲಿ ಕಣ್ಣೀರು ಹಾಕ್ಸಕ ನನಗೆ ಇಷ್ಟ ಇಲ್ಲ. ಈ ಕಂಪ್ಲೇಂಟ್ ನಾನು ವಾಪಸ್ ತಗೊಂಡ್ಬಿಡ್ತೀನಿ. ಅಣ್ಣಯ್ಯಪ್ಪನವ್ರನ್ನ ಬಿಟ್ಬಿಡಿ, ಇಲ್ಲಿ ಗಂಟೆ ನಡೆದದೆಲ್ಲ ಕೆಟ್ಟ ಕಾಸು ಅನ್ಕೊಂಡ್ಬಿಡ್ತೀನಿ. ಗೌಡ್ರೆ, ಕೇಸನ್ನೇನೋ ನಾನು ವಾಪಸ್ ತಗೊಂಡ್ಲಕ್ಕ, ಆರ್ ನನ್ನ ಟೈಮ್ ವೇಸ್ಟ್ ಮಾಡೋದಕ್ಕೆ ನಿಮ್ಮನ್ನ ಸ್ಟೇಷನ್ಗೆ ಎತ್ತಾಯ್ಕೊಂಡು ಹೋಯ್. ಈಗ ಮುಖದ ಮೇಲೆ ಮಾರ್ಕ್ ಇತ್ತ, ನಾನು ಹಲಸಿನ ಹಣ್ಣು ಕಡುಬು ಬರ್ಸ್ತೆ.